ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತಾಜ್ ವೆಸ್ಟರ್ನ್ ನಲ್ಲಿ ಕುಮಾರಸ್ವಾಮಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಯಾವಾಗ ಈ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು, ತಾಜ್ ವೆಸ್ಟರ್ನ್ ನಲ್ಲಿ ಕುಮಾರಸ್ವಾಮಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಿಖಿಲ್, ಪುಟ್ಟರಾಜು, ಜಿಟಿಡಿ ಸೇರಿದಂತೆ ಕೆಲ ಆಪ್ತರ ಜೊತೆಯಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಈ ಹೊತ್ತಿನ ಮತ್ತೊಂದು ಬಿಗ್ ನ್ಯೂಸ್, ಈ ಹೊತ್ತಿನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ತಾಜ್ ವೆಸ್ಟರ್ನ್ ನಲ್ಲಿ ಕುಮಾರಸ್ವಾಮಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆಪ್ತರ ಜೊತೆಯಲ್ಲಿ ಮುಂದಿನ ನಡೆ ಬಗ್ಗೆ ಮಾತುಕತೆಯನ್ನ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಪುಟ್ಟರಾಜು ಇದ್ದಾರೆ, ಜಿಟಿಡಿ ಸೇರಿದಂತೆ ಕೆಲ ಆಪ್ತರ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಏನು ಮಾಡಬಹುದು, ಒಂದು ವೇಳೆ ರೇವಣ್ಣನವರನ್ನ ಬಂಧನ ಮಾಡಿದ್ರೆ ಸೋಮವಾರ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ಅಲ್ಲಿ ಒಳಗೆ ಪ್ರಜ್ವಲ್ ರೇವಣ್ಣ ಒಂದು ಕಡೆಯಲ್ಲಿ ತಲೆಮರೆಸ್ಕೊಂಡಿದ್ರೆ, ರೇವಣ್ಣ ಅವರೇನಾದರೂ ಲುಕೌಟ್ ನೋಟಿಸ್ ಇದೆ, ಬಂಧನ ಆದರೆ ಹೇಗೆ, ಪಕ್ಷಕ್ಕೆ ಹೇಗೆ, ಇದೆಲ್ಲವೂ ಕೂಡ ತಾಜ್ ವೆಸ್ಟರ್ನ್ ನಲ್ಲಿ ಕುಮಾರಸ್ವಾಮಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ತಾಜ್ ವೆಸ್ಟರ್ನ್ ಹೋಟೆಲ್ ನಲ್ಲಿ ಕುಮಾರಸ್ವಾಮಿ ತಮ್ಮ ಆಪ್ತರ ಜೊತೆಯಲ್ಲಿ ಮಾತುಕತೆ ಮಾಡ್ತಾ ಇದ್ದಾರೆ. ಆಪ್ತರ ಜೊತೆಯಲ್ಲಿ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಿಖಿಲ್, ಪುಟ್ಟರಾಜು, ಜಿಟಿಡಿ ಸೇರಿದಂತೆ ಕೆಲ ಆಪ್ತರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಇದು ಭಾರಿ ಒಂದು ದೊಡ್ಡ ರೀತಿಯಲ್ಲಿ ಬೆಳವಣಿಗೆ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ದೇವೇಗೌಡರ ನಿವಾಸದ ಮುಂದೆ SIT ಅಧಿಕಾರಿಗಳು ನಿಂತ್ಕೊಂಡು ಕಾಯ್ತಾ ಇದ್ರೆ, ಬಾಗಿಲು ಓಪನ್ ಮಾಡೋದನ್ನೇ ಕಾಯ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕುಮಾರಸ್ವಾಮಿ ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ತಮ್ಮ ಆಪ್ತರ ಜೊತೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನು ಮಾಡಬಹುದು ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ದಾರೆ. ದೇವೇಗೌಡರ ಮನೆ ಮುಂದೆ SIT ಅಧಿಕಾರಿಗಳು, 4-5 ಜನ SIT ಅಧಿಕಾರಿಗಳು ಬಾಗಿಲ ಮುಂದೆ ನಿಂತುಕೊಂಡಿರೋದನ್ನ ಗಮನಿಸ್ತಾ ಇದ್ದೀರಿ. ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ಆಪ್ತರ ಜೊತೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ರೇವಣ್ಣನವರು ಯಾವುದೇ ಕ್ಷಣದಲ್ಲೂ ಕೂಡ ಬಂಧನ ಆಗುವಂತ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಕೆರಳಿಸ್ತಾ ಇದೆ, ಏನಾಗಬಹುದು ಏನು ಎತ್ತ ಅನ್ನೋದು. ಬಹಳ ಬಹಳ ಕುತೂಹಲಕಾರಿ ಸನ್ನಿವೇಶ. ಅಷ್ಟೇ ಅಲ್ಲ, ಏನಾಗತ್ತಿದು, ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ ನಿಜಕ್ಕೂ ಕರ್ನಾಟಕದ ರಾಜ್ಯದ ಜನ ನೋಡ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಇದು. ದೇವೇಗೌಡರ ಮನೆಗೆ SIT ಟೀಮ್ ನೋಡಿ ಬಾಗ್ಲಲ್ಲಿ ಕಾಯ್ತಾ ಇದ್ದಾರೆ. ಅಧಿಕಾರಿಗಳು ಹೋಗಿ ನಿಂತ್ಕೊಂಡು ಬಾಗ್ಲು ತೆಗಿತಾ ಇಲ್ಲ, ಬಾಗ್ಲು ತೆಗಿತಾರ ಅಂತ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಏನಾಗಿದೆ, ದೇವೇಗೌಡರ ಪರಿಸ್ಥಿತಿ ಏನಾಗಿದೆ? HD ಕುಮಾರಸ್ವಾಮಿ ಮಧ್ಯಾಹ್ನದಿಂದನೂ ಕೂಡ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು, ಆಪ್ತರ ಜೊತೆ ಸಭೆ ನಡೆಸ್ತಾ ಇದ್ರು. ಏನ್ ಸಭೆ ನಡೆಸ್ತಾ ಇದ್ರು, ಏನೇನಾಯ್ತು? ಹಾಗಾದ್ರೆ HD ರೇವಣ್ಣ ಹಾಗಾದ್ರೆ ಈಗ ಎಲ್ಲಿದ್ದಾರೆ? ಅವ್ರು ಇನ್ನೂ ವಿಚಾರಣೆಗಂತೂ ಹಾಜರಾಗಿಲ್ಲ, ಅವ್ರಿಗೆ ಬೇಲ್ ಸಿಕ್ಕಿಲ್ಲ. ಎಲ್ಲಿದ್ದಾರೆ HD ರೇವಣ್ಣ? ರೇವಣ್ಣ ಅವರನ್ನ ಬಂಧಿಸುವ ಸಾಧ್ಯತೆಗಳಿದ್ದಾವ? ಹಾಗಾದ್ರೆ ಬಂಧನದ ಭೀತಿ HD ರೇವಣ್ಣ ಅವರಿಗೆ ಕಾಡ್ತಾ ಇದೆಯಾ? ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಕೂಡ ರೇವಣ್ಣ ಪ್ರಯತ್ನಿಸ್ತಾ ಇದ್ದಾರೆ. ಎಲ್ಲ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಮತ್ತೊಂದು ಕಡೆ ದೇವೇಗೌಡರಿಗೆ ಬೆಳಗ್ಗೆ ಸ್ವಲ್ಪ ಅಸ್ವಸ್ಥತೆ ಕಾಡ್ತಾ ಇದೆ ಅಂತ ಕೂಡ ಹೇಳಲಾಗಿತ್ತು. ತಾಜ್ ವೆಸ್ಟರ್ನ್ ಇಂದ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, HD ಕುಮಾರಸ್ವಾಮಿ ಬೆಳಗಿನಿಂದನೂ ಕೂಡ ಇಲ್ಲಿ ಆಪ್ತರ ಜೊತೆ ಸಭೆ ಮಾಡಿದ್ರು ಅಂತ, ಏನ್ ಸಭೆ ಮಾಡಿದ್ರು, ಏನ್ ಮಾತಾಡಿದ್ರು, ಏನಾದ್ರೂ ರಕ್ಷಣಾತ್ಮಕವಾಗಿ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದಾರಾ, ಅಥವಾ HD ಕುಮಾರಸ್ವಾಮಿ ಏನ್ ಮಾಡಕ್ ಹೊರಟಿದ್ದಾರೆ ಇವಾಗ? ಶ್ರೀಲಕ್ಷ್ಮಿ, ಖಂಡಿತವಾಗಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಬಹುಶಃ ಕಂಡು ಕೇಳರಿದಂತಹ ಒಂದು ಘಟನೆಗೆ ಈಗ HD ದೇವೇಗೌಡರ ಕುಟುಂಬ ಸಾಕ್ಷಿಯಾಗಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ HD ಕುಮಾರಸ್ವಾಮಿ ಅವರು ಏನಿದ್ದಾರೆ, HD ಕುಮಾರಸ್ವಾಮಿ ಅವರು ಈಗ ಮುಂದಿನ ಕಾನೂನಿನ ನಡೆಗಳ ಬಗ್ಗೆ ಕುರಿತಂತೆ ಆಪ್ತರ ಜೊತೆಗೆ ಒಂದು ಖಾಸಗಿ ಹೋಟೆಲ್ ಏನು ತಾಜ್ ವೆಸ್ಟ್ ಎಂಡ್ ಏನಿದೆ ಬೆಂಗಳೂರಿನ ಪ್ರಸಿದ್ಧ ಹೋಟೆಲ್ನಲ್ಲಿ ಮಧ್ಯಾಹ್ನ 1 ಗಂಟೆಯಿಂದನೂ ಕೂಡ ಬೀಡ್ಬಿಟ್ಟಿದ್ದಾರೆ. ಮಧ್ಯಾಹ್ನ 1 ಗಂಟೆಯಿಂದ ಈ ಕ್ಷಣದವರೆಗೂ ಕೂಡ ತಮ್ಮ ಆಪ್ತರಾದಂತಹ CS ಪುಟ್ಟರಾಜು ಮತ್ತು GT ದೇವೇಗೌಡರು ಹಾಗೆ ಏನು ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ರಹಸ್ಯ ಮಾತುಕತೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಕ್ಷಣದವರೆಗೆ ಇರುವಂತಹ ಮಾಹಿತಿ ಏನು, HD ರೇವಣ್ಣ ಅವರಿಗೆ ಈಗ ಎದುರಾಗಿರ್ತಕ್ಕಂಥ ಸಂಕಷ್ಟ, ಹಾಗೆಯೇ ತಮ್ಮ ಜಾಮೀನು ಏನು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ, ಈ ಕುರಿತಂತೆ ಕೂಡ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಹಾಗೆಯೇ ಈ ಕ್ಷಣದ ಅಪ್ಡೇಟ್ ಏನಂತಂದರೆ, ಯಾವಾಗ HD ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು,
ಕೂಡಲೇ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿಂದ ಹೊರಟರು. ಅವರು ಕೂಡ ಎಲ್ಲಿಗೆ ಹೊರಟರು ಅಥವಾ ಕಾನೂನನ್ನ ಯಾರಾದರೂ ತಜ್ಞರನ್ನು ಸಂಪರ್ಕಿಸುವ ನಿಟ್ಟಿನಲ್ಲಿ ಕಳಿಸ್ಕೊಟ್ರ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇನ್ನು ಒಂದು ಇಂಪಾರ್ಟೆಂಟ್ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತ ಹೇಳೋದು ಆದರೆ ಶ್ರೀಲಕ್ಷ್ಮಿ ಅವರೇ, ಈಗ ಇದೇ ಖಾಸಗಿ ಹೋಟೆಲ್ ತಾಜ್ ವೆಸ್ಟ್ ಎಂಡ್ಗೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಕೂಡ ರಾತ್ರಿ 8 ಗಂಟೆ ಸುಮಾರಿಗೆ ಆಗಮಿಸ್ತಾ ಇರತಕ್ಕಂಥದ್ದು. ಅವ್ರನ್ನ HD ಕುಮಾರಸ್ವಾಮಿ ಅವರು ಹಾಗಿದ್ರೆ ಭೇಟಿ ಆಗುವಂಥ ಸಾಧ್ಯತೆಗಳು ಇದೆಯಾ ಅಂತಕ್ಕಂಥದ್ದು ಈಗ ರಾಜಕೀಯವಾಗಿ ಪ್ರಶ್ನೆಗಳು ಮೂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಈ ಹಿಂದೆ ಏನು ಟಿಕೆಟನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಂಡೀಷನ್ಗಳನ್ನು ಖುದ್ದು ಅಮಿತ್ ಶಾ ಅವರೇ ಹಾಕಿದ್ರು ಅಂತಕ್ಕಂಥದ್ದು ಈಗಾಗಲೇ ದೊಡ್ಡ ಮಟ್ಟದ ಸುದ್ದಿ ಆಗಿರ್ತಕ್ಕಂಥದ್ದು. ಈಗ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನಲ್ಲಾದಂಥ ವಿಡಿಯೋ ತುಣುಕುಗಳು ಹರಡಾಡ್ದಂತೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಈಗ ಅದೇ ವಿಚಾರವಾಗಿಯೇ ಈಗ ಕೇವಲ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿರೋದ್ರಿಂದ ಇದು ಎರಡೂ ಪಕ್ಷಗಳಿಗೂ ಕೂಡ ದೊಡ್ಡ ಮಟ್ಟದ ಮುಜುಗರ ತಂದಿರತಕ್ಕಂಥದ್ದು. ರಾಜ್ಯದಲ್ಲಿ JDSಗೆ ಮುಂದಿನ ರೀತಿ ಮುಜುಗರ ಆದರೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ NDAಗೆ ದೊಡ್ಡ ಮಟ್ಟದ ಮುಜುಗರ ಆಗಿ ಉಂಟಾಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲೇ ಈಗ ಅಮಿತ್ ಶಾ ಅವರು ಕೂಡ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ವಾಸ್ತವ್ಯ ಹೂಡೋದಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಇವರು ಬರ್ತಾ ಇರೋ ನಿಟ್ಟಿನಲ್ಲೇ HD ಕುಮಾರಸ್ವಾಮಿ ಅವರು ಕೂಡ ಮಧ್ಯಾಹ್ನ 1 ಗಂಟೆಗೆ ಬಂದು ಇದೇ ಹೋಟೆಲ್ನಲ್ಲೇ ವಾಸ್ತವ್ಯ ಹೂಡಿ ಇಲ್ಲೇ ತಂಗಿರೋದ್ರಿಂದ ಸಹಜವಾಗಿ ಒಂದಷ್ಟು ಏನು ಇಬ್ಬರು ಕೂಡ ಭೇಟಿ ಆಗುವಂಥ ಸಾಧ್ಯತೆಗಳ ಬಗ್ಗೆ ಹೇಳ್ಬೋದು. ಇದು ಕೂಡ ಈಗ ಈ ಕ್ಷಣದವರೆಗೆ ನಮಗೆ ಇರುವಂತಹ ಆಪ್ತ ಮೂಲಗಳು ಕೂಡ ಹೇಳ್ತಿರುವಂತಹ ಮಾಹಿತಿ. ಹೀಗಾಗಿನೇ ಇಬ್ಬರು ಕೂಡ ಒಂದು ವೇಳೆ ಮಾತುಕತೆ ಆಗಿದ್ದರೆ ಆ ಮಾತುಕತೆಯ ಒಂದು ವಿಚಾರಗಳಿರುತ್ತೆ ಗೊತ್ತಲ್ಲ, ಅದು ಸಹಜವಾಗಿ ಪ್ರಜ್ವಲ್ ರೇವಣ್ಣ ಹಾಗೆಯೇ HD ರೇವಣ್ಣ ಅವರ ಕುರಿತಂತೆ ಮಾತುಕತೆ ಆಡುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಆದರೆ ಈವರೆಗೂ ಕೂಡ ಅಮಿತ್ ಶಾ HD ಕುಮಾರಸ್ವಾಮಿ ಅವರು ಭೇಟಿ ಆಗ್ತಾರೆ ಅನ್ನೋ ಒಂದು ಖಂಡಿತವಾಗಲೂ ಕೂಡ ಅಧಿಕೃತವಾಗಿ ಇಲ್ಲಿಯೂ ಕೂಡ ಮಾಹಿತಿ ಇಲ್ಲ. ಏಕೆಂದರೆ ಈ ಕ್ಷಣದವರೆಗೂ ಕೂಡ ಖಾಸಗಿ ಹೋಟೆಲ್ನಲ್ಲಿ ರಹಸ್ಯವಾಗಿ ಭೇಟಿಯನ್ನು ಮಾಡ್ತಾರೆ ಅಂತಕ್ಕಂತಹ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ಮಧ್ಯಾಹ್ನ ಸುಮಾರು 1 ಗಂಟೆಯಿಂದ ಕೂಡ HD ಕುಮಾರಸ್ವಾಮಿ ಅವರು ಖುದ್ದು ಖಾಸಗಿ ಹೋಟೆಲ್ನಲ್ಲೇ ಬೀಡು ಬಿಟ್ಟಿದ್ದಾರೆ. ಇನ್ನು ಅಮಿತ್ ಶಾ ಅವರು, ಯಾಕೆಂದರೆ ಅಮಿತ್ ಶಾ ಅವರು ಬರುವಂತಹ ಸಂದರ್ಭದಲ್ಲಿ ಭೇಟಿಯಾಗೋದು ಅಷ್ಟು ಸೂಕ್ತ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಬಹುಶಃ ಮುಂಚೆನೇ ಬಂದು ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯನ ಹೂಡಿರಬಹುದು ಅಂತಕ್ಕಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಸೊ ಒಟ್ಟಾರೆಯಾಗಿ ಸುಮಾರು ರಾತ್ರಿ 8 ಗಂಟೆ ಸುಮಾರಿಗೆ ಅಮಿತ್ ಶಾ ಅವರು ಬರ್ತಾ ಇರೋದ್ರಿಂದ ಆ ವೇಳೆ HD ಕುಮಾರಸ್ವಾಮಿ ಅವರು ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನ ಮೂಡ್ತಾ ಇರೋದ್ರಿಂದ ಸಹಜವಾಗಿ ಅಮಿತ್ ಶಾ ಅವರು ಈ ಬಗ್ಗೆ ಒಂದು HD ಕುಮಾರಸ್ವಾಮಿ ಅವರಿಂದ ರಿಪೋರ್ಟ್ ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಅಥವಾ ಈ ಆಗು ಹೋಗುಗಳ ಬಗ್ಗೆ, ಏಕೆಂದರೆ ಚುನಾವಣೆ ಇರೋದ್ರಿಂದ ಒಂದಷ್ಟು ಸಹಜವಾಗಿ ರಿಪೋರ್ಟನ್ನು ಕುಮಾರಸ್ವಾಮಿ ಅವರು ಕೂಡ ಭೇಟಿ ಆಗಿದ್ದೇ ಆದರೆ ಅಮಿತ್ ಶಾ ಅವರನ್ನು ಖಂಡಿತವಾಗಲೂ ಕೂಡ ಆ ಒಂದು ರಿಪೋರ್ಟನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಸುರೇಶ್, ಒಂದು ವೇಳೆ ಗೊತ್ತಿಲ್ಲ, ಇದು ಈಗ ಸಾಧ್ಯತೆಗಳ ವಿಚಾರ ಅಷ್ಟೇ. ಆಸ್ ಆಫ್ ನಾವು ನೋಡಿದ್ರೆ ಒಂದು ವೇಳೆ ಅಮಿತ್ ಶಾ ಯಾವ ರೀತಿನಲ್ಲಿ ಪ್ರತಿಕ್ರಿಯಿಸಬಹುದು ಅನ್ಸುತ್ತೆ, ಬಿಜೆಪಿ ಪಾಳೆಯ ಯಾವ ರೀತಿನಲ್ಲಿ ಪ್ರತಿಕ್ರಿಯಿಸಬಹುದು ಅಂತ ಅನ್ಸುತ್ತೆ ಈ ಒಂದು ಘಟನೆಗೆ? ಆಸ್ ಆಫ್ ನಾವು ನಿಮಗೆ ಬಿಜೆಪಿ ಪಾಳೆಯ ನೀವು ಚೆನ್ನಾಗಿ ರಿಪೋರ್ಟೇಜ್ ಗೊತ್ತಿರೋದ್ರಿಂದ ಏನ್ ಮಾಡ್ಬೋದು ಬಿಜೆಪಿ ಪಾಳೆಯ ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ ನೋಡಿ, ಇದು ರಾಜಕೀಯ ವಿಚಾರ ಅಂತ ಹೇಳಿ ಒಂದು ಕಡೆ ನೋಡೋದಾದರೆ, ಮತ್ತೊಂದು ಕಡೆ ಇದು ಅವರ ವೈಯಕ್ತಿಕ ವಿಚಾರ, ಇದು ಪ್ರಜ್ವಲ್ ರೇವಣ್ಣ ಅವರ ವೈಯಕ್ತಿಕ ವಿಚಾರ ಅನ್ನುವಂತಕ್ಕಂಥದ್ದು ಈಗಾಗಲೇ ಸ್ಪಷ್ಟವಾಗಿ ಎಲ್ಲ ಏನು BJP ಮತ್ತು JDSನ ಎಲ್ಲ ನಾಯಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಅವರ ಒಂದು ಖಾಸಗಿ ವಿಡಿಯೋಗಳು, ಅವರ ಖಾಸಗಿ ದೃಶ್ಯಗಳು ಏನಿದೆ ಅದೆಲ್ಲವೂ ಕೂಡ ಅವರ ವೈಯಕ್ತಿಕ ವಿಚಾರ, ಇದು ಯಾವುದೂ ಕೂಡ ಪಕ್ಷದ ವಿಚಾರವಾಗಿ ಬರೋದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಈಗಾಗಲೇ JDS ಮತ್ತು BJP ನಾಯಕರು ಕೂಡ ಹೇಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ಏನೇ ತಪ್ಪನ್ನು ಮಾಡಿದರೂ ಕೂಡ, ಒಂದು ವೇಳೆ ಆ ಖಾಸಗಿ ದೃಶ್ಯಗಳ ವಿಡಿಯೋನಲ್ಲಿ ಇರ್ತಕ್ಕಂಥವರು ನಿಜವಾಗ್ಲೂ ಕೂಡ ಪ್ರಜ್ವಲ್ ರೇವಣ್ಣರದ್ದೇ ಎನ್ನಲಾದಂತಹ ವಿಡಿಯೋಗಳೇ ಆಗಿದ್ದರೆ, ಒಂದು ವೇಳೆ ಅದಕ್ಕೆ ತಕ್ಕಂತೆ ಕಾನೂನು ರೀತಿ ಪರಿಶೀಲನೆ ಆಗಲಿ, ಕಾನೂನು ಕ್ರಮಗಳಾಗಲಿ ಅಂತೇಳಿ HD ಕುಮಾರಸ್ವಾಮಿ ಅವರಿಂದ ಆದಿಯಾಗಿ, HD ರೇವಣ್ಣ ಅವರಿಂದ ಆದಿಯಾಗಿ BJP ನಾಯಕರು ಕೂಡ ಅದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಅಮಿತ್ ಶಾ ಆಗಲಿ ಅಥವಾ BJP ನಾಯಕರಲ್ಲಿ ಯಾರೊಬ್ಬರು ಕೂಡ ಇದನ್ನು ಸ್ವಾಗತಿಸೋದಿಲ್ಲ ಅಥವಾ ಇದನ್ನು ಸಮರ್ಥನೆ ಕೂಡ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ಇದು ಸಮರ್ಥನೆ ಮಾಡಿಕೊಳ್ಳುವಂತಹ ವಿಚಾರ ಅಲ್ಲ ಅಂತಕ್ಕಂಥದ್ದು. ಇದು ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ಇದು ಎಲ್ಲಿಯೂ ಕೂಡ ಯಾರೊಬ್ಬರು ಕೂಡ ಸಮರ್ಥನೆಗೆ ಮುಂದಾಗುವಂತಹ ಪ್ರಶ್ನೆನೇ ಇಲ್ಲ. ಇಲ್ಲಿ ಅಮಿತ್ ಶಾ ಅವರು ಬಂದರೂ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೂಡ ನೀಡೋದಕ್ಕೂ ಹೋಗೋದಿಲ್ಲ. ಯಾಕೆಂದರೆ ಅವರು ಕೇವಲ ಚುನಾವಣೆ ನಿಮಿತ್ತ ಗುಜರಾತ್ ಆಗಿ ತೆಲಂಗಾಣಕ್ಕೆ ಬಂದಂಥ ಮಧ್ಯದಲ್ಲಿ ಈಗ ಕೇವಲ ಒಂದು ರಾತ್ರಿಯ ವಾಸ್ತವ್ಯಕ್ಕಾಗಿ ಬಂದು ಬೆಂಗಳೂರಿಗೆ ಬಂದು ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ ಅಷ್ಟೇ ಹೊರತು, ಅಧಿಕೃತವಾಗಿ ಹೇಳೋದಾದರೆ ಈ ಮಧ್ಯೆ ಅಂದರೆ ಈ ಖಾಸಗಿ ಹೋಟೆಲ್ನಲ್ಲಿ ಏನು ವಾಸ್ತವ್ಯನ ಹೂಡ್ತಾರೆ ಇವತ್ತು ತಡರಾತ್ರಿ, ಈ ಮಧ್ಯೆ ಏನಾದರೂ HD ಕುಮಾರಸ್ವಾಮಿ ಅವರು ಕೂಡ ಒಂದೇ ಹೋಟೆಲ್ನಲ್ಲಿ ಇರೋದ್ರಿಂದ ಸಹಜವಾಗಿ ಭೇಟಿ ಆಗಬಹುದು ಅಂತಕ್ಕಂತಹ ಒಂದು ಪ್ರಶ್ನೆಗಳು ಉದ್ಭವತಾ ಇರ್ತಕ್ಕಂಥದ್ದು. ಜೊತೆಗೆ ಕುತೂಹಲ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಹಜವಾಗಿ ಮೂಡುವಂಥದ್ದು. ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ HD ಕುಮಾರಸ್ವಾಮಿ ಅವರು ಮತ್ತು ಅಮಿತ್ ಶಾ ಅವರು ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತಲೇ ಹೇಳ್ಬೋದು ಶ್ರೀಲಕ್ಷ್ಮಿ.
ಓಕೆ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.